ಸಮುದ್ರದಲ್ಲಿರುವ ಮೀನಿಗೆ ಜೀವ ಇದೆ, ಹೆಚ್ಚಿಕೊಳ್ಳುತ್ತೆ. ಜೀವ ಇಲ್ಲದ ಮೀನು ಹೆಚ್ಚಿಕೊಳ್ಳೋದು ಹೇಳ? என்ன பேசுறீங்க பாஸ்டர்? உயிர் இல்லாத மீன் நம்ம சொல்றோம் கேட்டுங்க. ஹalleluya ಹಲ್ಲೆಲೂಯಾ. ಇದಲ್ಲದೆ ದೇವರು ಅವುಗಳಿಗೆ, ನೀನು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಿರಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಆಶೀರ್ವದಿಸಿದನು. ಹೆಚ್ಚಲಿಕ್ಕೆ ಆಶೀರ್ವಾದ ಮುಖ್ಯ. ಎಸ್ ಆಮೆನ್. ನೋಡಿ, ಈ ಭೂಮಿಯಲ್ಲಿ ಇದೆಯಲ್ಲ, ಭೂಮಿಗಿಂತ ಸಮುದ್ರ 3 ಪಟ್ಟು ಜಾಸ್ತಿ. ಎಸ್, 3% ಇನ್ಕ್ರೀಸ್. 3 ಪಟ್ಟು ಜಾಸ್ತಿ. ದೇವರ ಆಶೀರ್ವಾದ ಸಮುದ್ರ ಎಲ್ಲ ಮೀನುಗಳಿಂದ ತುಂಬಲಿ ಅಂತೇಳಿ ಆಶೀರ್ವಾದ ಕೊಟ್ಟರು. ಮೀನು ಅಲ್ಲಿ ತುಂಬ್ಕೊಂಡ್ಬಿಡ್ತು. ಆಮೆನ್. ಮೀನು ಜಾಸ್ತಿ ಆಯ್ತಾ ಇಲ್ವೋ? ಹೆಚ್ಚಾಯ್ತು. ಸಮುದ್ರ ಉಂಟಾಗಿದ್ದರಿಂದ ಇದುವರೆಗೂ ಬಲೆ ಆಗ್ತಾ ಇದ್ದಾನೆ, ಬಲೆಯಲ್ಲಿ ಮೀನು ಸಿಗ್ತಾನೇ ಇದೆ. ಕೈಯಲ್ಲಿ ತಟ್ಟಿ ಹೇಳ್ತೀನಿ, ಹಲ್ಲೆಲೂಯಾ. ಆಶೀರ್ವಾದ ಖಾಲಿ ಆಗೋದಿಲ್ಲ. ಎಸ್, ಆಶೀರ್ವಾದ ಖಾಲಿನೇ ಆಗೋಲ್ಲ. ಆಶೀರ್ವಾದ ಖಾಲಿ ಆಗೋದಿಲ್ಲ. ಆಮೆನ್. ದೇವರು ಆಶೀರ್ವದಿಸಿದ್ದು ಖಾಲಿ ಆಗೋದಿಲ್ಲ. ಆಮೆನ್. ಅದು ನೀನ್ ಯಾಕೆ ಖಾಲಿ ಆಗಿದ್ಯಾ? ಸಮುದ್ರ ದೇವರ ಮಾತನ್ನು ಹಿಡ್ಕೊಂಡು, ಆ ಜಲವು ದೇವರ ಮಾತನ್ನು ಹಿಡ್ಕೊಂಡು, ಅದು ಆಶೀರ್ವಾದದಿಂದ ಮೀನುಗಳಿಂದ ತುಂಬಿದೆ. ಹಲ್ಲೆಲೂಯಾ. ಮನುಷ್ಯನನ್ನು ಆಶೀರ್ವದಿಸಿದ ದೇವರನ್ನು ಬಿಟ್ಬಿಟ್ಟೆ ಬೇರೆ ಏನೇನೋ ಹಿಡ್ಕೊಂಡಿದ್ಯಾ. ಆದ್ರಿಂದಲೇ ನಿನ್ನ ಆಶೀರ್ವಾದವು ಹೆಚ್ಚಾಗ್ತಾ ಇಲ್ಲ. ಹಲ್ಲೆಲೂಯಾ. ಅರ್ಥವಾಯ್ತಾ? ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಮೀನು ಭಯಂಕರವಾಗಿ ಸಿಗ್ತಾ ಇದೆ. ಹಲ್ಲೆಲೂಯಾ. ದೊಡ್ಡ ದೊಡ್ಡ ತಿಮಿಂಗಿಳಗಳೆಲ್ಲ ಬೆಳೆದಿದೆ. ಎಷ್ಟು ಪ್ರಳಯ, ಎಷ್ಟು ಸುನಾಮಿ ಬಂದ್ರೂ ಆ ಮೀನು ಅಳ್ದೋಗಿಲ್ಲ. ಆಶೀರ್ವಾದ ಅಳಿಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಆ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿ ಬ್ಲೆಸ್ಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೆನ್. ಅದೇ ಹೇಳಿದು, ನಾವು ಬಂದು ನೋಡಿ, ಭಾನುವಾರ ಬಂದು ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡು ವಾಕ್ಯಗಳು ತೆಗಿತಾ ನೀ ಬಲ ಹೊಂದ್ಕೋತಾನೆ ಇರ್ತೀಯ. ನಿಮ್ಮ ವ್ಯಾಧಿಗಳು ನೀಗ್ಬಿಡುತ್ತೆ. ಆಶೀರ್ವಾದ ಆಟೋಮೆಟಿಕ್ ಆಗಿ ಹುಡ್ಕೊಂಡ್ ಬರುತ್ತೆ. ಎಲ್ಲೋ ಒಂದು ಅಡ್ರೆಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸುವಾಗ, ಕೊರಿಯರ್ ಅಲ್ಲಿ ಕಳಿಸುವಾಗ ಬರೋದಿಲ್ವಾ? ಅದೇ ರೀತಿ ದೇವರನ್ನ ಅಡ್ರೆಸ್ ಮಾಡಿ ಪ್ರೇಯರ್ ಮಾಡುವಾಗ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತೆ. ಬರುತ್ತಾ ಇಲ್ವೋ? ಇಟ್ಕೊಂಡು ಇಲ್ಲಿ ಸಮುದ್ರದಲ್ಲಿ ಆಗಿನ ಕಾಲದಿಂದ ಈಗಿನವರೆಗೂ ಆ ಆಶೀರ್ವಾದ ಖಾಲಿ ಆಗಲಿಲ್ಲ. ಹಲ್ಲೆಲೂಯಾ. ಖಾಲಿ ಹೇಗೆ ಆಗತ್ತೆ ಚೆಪ್ತಾ, ಅದನ್ನು ಹೇಳ್ತೀನಿ ನೋಡಿ. ನಾನೇ ಮೀನು ಹಿಡಿಯೋದ್ರಲ್ಲಿ ಕಿಂಗ್ ಅಂತ ಹೇಳ್ತಾ ಇದ್ದ ಪೀಟರ್. ರಾತ್ರಿಯಲ್ಲೇ ಸಿಗುತ್ತೆ ಅಂತ ತಿಳಿದುಕೊಂಡಿದ್ವ ಪೇತ್ರ. ಯೇಸು ಬರುವ ದಿನದಲ್ಲಿ ಅವನಿಗೆ ಒಂದು ಮೀನು ಇಲ್ಲ. ಒಂದು ಮೀನು ಸಿಗ್ಲಿಲ್ಲ. ಲೂಕ 5ನೇ ಅಧ್ಯಾಯದಲ್ಲಿ ಇಲ್ಲಿ ಏನಾಗುತ್ತಾನಂದ್ರೆ, ಸಮುದ್ರದ ಗನೆಸರೇತ್ ನದಿಯ ತೀರದಲ್ಲಿ ಏನ್ ಮಾಡಿದಾನೆ ಅವನು ದೋಣಿಯನ್ನು ನಿಲ್ಲಿಸಿ ಬಲೆಗಳನ್ನು ಅಲಿಸ್ತಾ ಇದ್ದ. ಯೇಸು ಅವನ ಹತ್ರ ಬಂದರು. ಯಾಕೆ ಬಂದ್ರಂದ್ರೆ, ಯೇಸುನ ಹಿಂದೆ ಜನರು ಯೇಸುವನ್ನು ನೂಕಿಕೊಂಡು ಬರುವಾಗ ಯೇಸು ಆ ಪೇತ್ರನ ಹತ್ರ ಬಂದರು. ಗೆನೆಸರೇತ್ ಆ ಒಂದು ಅಂಚಿನಲ್ಲಿ ಏನ್ ಮಾಡ್ತಾ ಇದ್ದಾನೆ, ಬಲೆ ಹಾಕಿ ಒಂದು ಮೀನು ಇಲ್ಲ. ಒಂದು ಮೀನು ಸಿಗ್ಲಿಲ್ಲ. ಎಲ್ಲರೂ ಏನ್ ಮಾಡ್ತಾರೆ, ಕೆಲಸ ಮಾಡಿದ್ಮೇಲೆ ಕೈ ಕಾಲು ತೊಳ್ಕೊತಾರೆ. ಇವನು ಏನ್ ಮಾಡ್ತಾನೆ, ಹಾಕಿದಾಗ ಮೀನು ಸಿಕ್ಕಿಲ್ಲ, ಆ ಸಮುದ್ರದಲ್ಲಿರುವ ಗಲೀಜು ಸಿಕ್ಕಿದೆ, ಬಲೆ ತೊಳಿತಾ ಇದ್ದಾನೆ. ಯೇಸು ಬರ್ತಾರೆ. ಯೇಸು ಯಾಕೆ ಬರ್ತಾರೆ? ಜನಗಳು ನೂಕಿಂದ ಯೇಸುನ ನೂಕುವಾಗ ಯೇಸುವಿನ ಹಿಂದೆ ಬರ್ಲಿಕ್ಕೆ ಕಾರಣ ದೇವರ ವಾಕ್ಯ. ದೇವರ ವಾಕ್ಯ ಒಬ್ಬನಿಗೆ ಇರುವ ಎಲ್ಲಾ ಸಮಸ್ಯೆಯನ್ನು ದೂರ ಮಾಡುತ್ತೆ. ವಾಕ್ಯ ಊಟ ಕೊಟ್ರೆ ಹಸು ಮಾತ್ರ ಹೋಗುತ್ತೆ, ತಿರ್ಗಾ ಹಸು ಆಗುತ್ತೆ. ವಾಕ್ಯ ಒಳಗೆ ಬರುವಾಗ ಈ ಗೋಯಿಂಗ್ ಟು ಬಿಕಮ್ ಎ ನ್ಯೂ ಕ್ರಿಯೇಷನ್ ಆಗುತ್ತೆ. ನ್ಯೂ ಕ್ರಿಯೇಷನ್, ನೂತನ ಸೃಷ್ಟಿ. ಅದಕ್ಕೆ ವಾಕ್ಯ ಬಹಳ ಮುಖ್ಯ. ವಾಕ್ಯ ಬಹಳ ಮುಖ್ಯ. ವರ್ಡ್ ಆಫ್ ಗಾಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೇಳಿ ನೋಡೋಣ. ವರ್ಡ್ ಆಫ್ ಗಾಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್.
ಯಾವಾಗಲೂ ವಾಕ್ಯ ಬಹಳ ಮುಖ್ಯ. Hallelujah. ಇಲ್ಲಿ ನೋಡಿ, ಜೇಸು ಬಂದಿದ ತಕ್ಷಣ ಪೀಟರ್ ರಾತ್ರಿ ಎಲ್ಲ ಮೀನ್ ಹಿಡಿದು ನಿನ್ಗೆ ಒಂದು ಸಿಗ್ಲಿಲ್ಲ, ಮೊದಲು ನೀನ್ ಮೀನ್ ಕೊಡ್ತೀನಿ ಬಾ 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 ಅಂತ ಹೇಳಿಲ್ಲ. ಪೀಟರ್, Yes. ಗಿವ್ ಮಿ ಅ ಬಟ್ ಬಿಕಾಸ್ ಐ ವಾಂಟ್ ಪ್ರೀಚ್ ದಿಸ್ ಪೀಪಲ್ ಅಂತ ಹೇಳ್ತಾರೆ. Hallelujah. ಅರ್ಥ ಆಯ್ತಾ? ಮೊದಲು ದೇವರಿಗೆ ಸ್ಥಳ ಕೊಡ್ಬೇಕು. ದೇವರಿಗೆ ಸ್ಥಳ, ವಾಕ್ಯಕ್ಕೆ ಸ್ಥಳ ಅವನು ಕೊಟ್ಟ. ಆಮೆನ್. ದೇವರು ವಾಕ್ಯವನ್ನು ಚೆಲ್ಲಿದ ಸ್ಥಳ, ನಿನ್ನ ಮನೆ ಆಗಲಿ ಏನೇ ಆಗಲಿ, ನನ್ನ ಮನೆ ದೇವರಿಗೆ ಸ್ಥಳ ಕೊಟ್ಟಿದ್ದರಿಂದ Hallelujah. ಮೇಲೆ ಗೆದ್ದಿದೆ. Thank you, Jesus. ಅರ್ಥ ಆಯ್ತಾ? ಮೈ ಟಿವಿ ಮನೆ ಅಂದ್ರೆ ಎಲ್ರಿಗೂ ಗೊತ್ತು, ಕೆಲವರು ಅವರ ಕರ್ಕೊಂಡು ಬಂದ ಮನೆ ಹತ್ರ ಬಿಟ್ಬಿಡ್ತಾರೆ, ಆ ತರ ಆಗ್ಬಿಡ್ತು. Yes. ನಮ್ಮ ಅಪ್ಪ ಹೆಸರು ಗೊತ್ತಿಲ್ಲ, ನನ್ನ ಹೆಸರು ಗೊತ್ತು. Amen. Man of God. ನಾನು ಏಸಪ್ಪನ ಹೆಸರನ್ನ ಹೇಳಿದೆ, ಅವ್ರು ನನ್ನ ಹೆಸರನ್ನ ಹಿಡ್ಕೊಂಡ್ಬಿಟ್ರು. Yes. Hallelujah. ಅದೇ ಹೇಳಿದೆ, ನಿನ್ನ ಹೆಸರನ್ನು ಕೀರ್ತಿಗೆ ತರುವ ಬ್ಲೆಸ್ಸಿಂಗ್. Yes. Prophet, man of God. Hallelujah. Hallelujah. ಸೊ ಇಲ್ಲಿ ಯೇಸು ಎಲ್ಲಾ ಜನರಿಗೂ ವಾಕ್ಯ ಕೊಟ್ಟರು, ಊಟ ಕೊಟ್ಟಿಲ್ಲ. ತಿಳ್ಕೊಳ್ಳಿ, ಊಟ ಕೊಟ್ಟಿಲ್ಲ, ಎಲ್ಲರೂ ವಾಕ್ಯಕ್ಕಾಗಿ ಬಂದ್ರು. Yes. ದೇವರ ವಾಕ್ಯ ಅವರ ರೋಗ, ಅವರ ಸಮಸ್ಯೆ ಬಿಡುಗಡೆ ಮಾಡುತ್ತೆ. ಎಲ್ಲರೂ ಸಂತೃಪ್ತರಾಗಿ ಹೋಗುವಾಗ ಯೇಸು ಈಗ ಪೀಟರ್ ನೋಡಿ, ಕಮ್ ಪೀಟರ್, ಕಮ್, ಯು ವಿಲ್ ಗೋ ಟು ಡೀಪ್ ಪ್ಲೇಸ್, ವೇರ್ ಐ ಶೋ ಯು ಪುಟ್ ಯುವರ್ ನೆಟ್, ಸೀ ದ ರಿಸಲ್ಟ್ ಅಂತ ಹೇಳಿದ್ರು. Amen. ಬಲೆಯನ್ನು ಹಾಕು. Yes. Hallelujah. ಹಲೋ, ಒಳ್ಳೆ ಕಾಲ ರಾವು ಕಾಲಲ್ಲ. ನೀನು ಮನುಷ್ಯನಾಗಿದ್ರೆ ಮಂತ್ರವಾದ ಇಟ್ಕೊಂಡು ನೋಡ್ಕೋಬೇಕು. ಯೇಸು ನಿನ್ನ ಜೊತೆ ಇದ್ರೆ ಎಲ್ಲಾ ಕಾಲ ಒಳ್ಳೆ ಕಾಲನೇ. Yes. ಎಲ್ಲಾ ಕಾಲವೂ ಒಳ್ಳೆ ಕಾಲ. ಎಲ್ಲಾ ಕಾಲ ಜಿಂಗ ಕಾಲನೇ. ಹalleluya. ಎಲ್ಲಾ ಕಾಲ ಒಳ್ಳೆ ಕಾಲನೇ. ಆಮೇಲೆ ನೋಡೋಣ. Amen. ಎಸ್, ಎಲ್ಲಿ ನೋಡೋಣ? Yes. Hallelujah. ಕುಡಿக்கிறವನು ಪಾರು, ಸತ್ತಾலும் ಕುಡಿக்கிறான், ಬರ್ತ್ಡೇನಾலும் ಕುಡಿக்கிறான். ಯಾವಾಗ್ಲೂ ಕುಡಿತಾ ಇರ್ತಾನೆ. ಏನಿಲ್ವಾ, ಏನ್ ಮದುವೆ ಮಾಡ್ದ, ಅದು ಹೊಡೆದೇ ತಾನೆ. ಸತ್ತೋದ್ರೆ ದುಃಖದಲ್ಲಿದೆಯಲ್ಲ ಕೊಡು ಅಂತ ಹೇಳ್ತಾನೆ. ಬರ್ತ್ಡೇ ಬಂದನು ಕುಡಿಬೇಕು ಅಂತ ಹೇಳ್ತಾನೆ. ಯಾವಾಗ್ಲೂ ಟೈಟ್ ಆಗಿದ್ದಾನೆ. ನಾವು ಯಾವಾಗ್ಲೂ ವೆಯ್ಟ್ ಆಗಿ ಪ್ರೇಯರ್ ಅಲ್ಲಿ ಇರ್ಬೇಕು. ಆಮೇಲೆ ನೋಡೋಣ. ಆಮೆನ್. ವೆಯ್ಟ್ ಆಗಿರ್ಬೇಕು. ಕರೆಕ್ಟ್ ತಾನೆ? ವಿತ್ ಪ್ರೇಯರ್. ಪ್ರೈಸ್ ದಿ ಲಾರ್ಡ್. ಹalleluya. ಹalleluya. ಮೂರ್ತಿ ಚಿಕ್ಕದಾಗಿದ್ರು ನಿಮ್ಮ ಕಮ್ಯುನಿಕೇಶನ್ ದೊಡ್ಡದಾಗಿರ್ಬೇಕು. Yes, communicate with God. ಈಗ ದೇವರು ಹೇಳ್ತಾರೆ, ಪೀಟರ್, put your net. ಬಲೆಯನ್ನು ಹಾಕು. No, once I wash my hand, once I wash my net, I will not touch again. ಏನು ಹೇಳಿಲ್ಲ ಅವನು. ತೊಳೆದು ಇಟ್ಟಿರುವ ನೆಟ್ ಅನ್ನು ಹಾಕು ಅಂತ ಹೇಳಿದ್ರು. ಆಮೆನ್. நைட்லடா நீ டேல போட்டாலும் மீன் கிடைக்கும். எஸ் ஆமென். ஏன்னா நான் தான் கடலை ஆசீர்வதிச்ச தேவன். Hallelujah. ನಾನೇ ಸಮುದ್ರವನ್ನು ಆಶೀರ್ವದಿಸಿದ ದೇವರು. Thank you Jesus. ನಾನು ಇರುವ ಕಡೆ ನನ್ನ ನೋಡಲು ಜನ ಮಾತ್ರ ಅಲ್ಲ, ಮೀನುಗಳು ಬರ್ತೆ. Hallelujah. ಕೈಯಲ್ಲಿ ಹೇಳ್ತೀನಿ, hallelujah. Yes, he is the creator. ಹಾಕೋ ಬಲೆ ಅಂತ ಹೇಳಿದ್ರು. ಹಾಕುವಾಗ ಎಳೆಯಕ್ಕಾಗ್ತಾ ಇಲ್ಲ. ಸೊ ವೆನ್ ಗಾಡ್ ಇಸ್ ವಿತ್ ಯು, ಯುವರ್ ಟ್ರೆಸರ್ ಇಸ್ ಕೌಂಟ್ಲೆಸ್. ನೋ ಒನ್ ಕ್ಯಾನ್ ಏಬಲ್ ಟು ಕೌಂಟ್ ಯುವರ್ ಬ್ಲೆಸ್ಸಿಂಗ್. Yes, no one can able to touch your blessing. No one can. You are not going to doctor. Hallelujah. Doctor going to come to you, pray me, because admitted the doctor. Because your prayer is valuable. Today so many people are called me, they are going to praying through the phone. God going to give the deliverance. Amen. Yes. Jesus. Hallelujah. Hallelujah. ಹೆಚ್ಚಿಕೊಳ್ಳುವ ಮಗ, ಹೆಚ್ಚಿಕೊಳ್ಳುವ ಮಕ್ಕಳು. ಇವನು ಬಲೆ ಆಗ್ತಾನೆ, ಎಳಿಲಿಕ್ಕೆ ಆಗ್ತಾ ಇಲ್ಲ. ಆಮೆನ್. ಈಗ ದೋಣಿ ತುಂಬಿ ಹೋಯ್ತು. Hallelujah. ಅದೇ ಹೇಳಿದ್ನಲ್ಲ, ದೇವರು ಜೊತೆ ಇದ್ದರೆ, ದೇವರ ಜೊತೆ ಇದ್ದರೆ ನೀನು ಹೆಚ್ಚಿಕೊಳ್ತೀಯ. ನಾವು ಹೆಚ್ಚಿಕೊಳ್ತೇವೆ. ಅದಕ್ಕಿಂತ ಮುಂಚೆ ಇವನ್ ಟ್ಯಾಲೆಂಟ್ ನಂಬಿದ, ರಾತ್ರಿ ಎಲ್ಲ ಆಗದ, ಸಿಗ್ಲಿಲ್ಲ. ಎಸ್ ಆಮೆನ್. ಅದೇ ಹೇಳಿದ್ದು, ದೇವರು ಜೊತೆ ಇರಬೇಕು. ನಿನ್ನ ಕಾಣಿಕೆ ದೇವರಿಗೆ ಖುಷಿ ಕೊಡ್ಬೇಕು. ಆಮೆನ್. ಕೊಡಲೇಬೇಕು. ಹಲ್ಲೆಲೂಯಾ. ಎಸ್ ಹಲ್ಲೆಲೂಯಾ. ಅದು ಮಹತ್ತಾಗಿರೋ ಆಶೀರ್ವಾದವನ್ನು ತರುತ್ತೆ. ಪ್ರೆಷಿಯಸ್ ಬ್ಲೆಸ್ಸಿಂಗ್. ಎಸ್ ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ಮಹತ್ತಾದ ಕಾರ್ಯವನ್ನು ಮಾಡುತ್ತೆ. ಎಸ್ ಆಮೆನ್. ದೋಣಿ ತುಂಬೋಯ್ತು. ಈಗ ಸಮುದ್ರದಲ್ಲಿ ಇರುವ ಮೀನು ಇವನು ದೋಣಿ ಒಳಗೆ ಬಂದ್ಬಿಡ್ತು. ಆಮೆನ್. ದೇವರಿದ್ದರೆ ಈ ಲೋಕದಲ್ಲಿರುವ ಹಣ ಎಲ್ಲ ನಿನ್ನ ಹತ್ರ ಬರುತ್ತೆ. ನನ್ನ ಕಾಲ ಕೆಳಗಡೆ. ಆಮೆನ್. ಹಲೋ. ಹಲ್ಲೆಲೂಯಾ.
ದೇವರು ಇರೋದ್ರಿಂದ ಯಾವ ಕಳ್ಳನೂ ನಿನ್ನ ಹತ್ರ ಬರೋಕೆ ಆಗೋದಿಲ್ಲ. Amen. Hallelujah. ಇಲ್ಲದ ಕರೆದು ಹೊಡಿತಾನೆ, ನಿನ್ನ ಸುಮ್ಮನೆ ಕರೆದು ಹೊಡಿತಾನೆ. ದೇವರು ನಿನ್ನ ಜೊತೆ ಇರುವಾಗ, ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಸೇ ದ ಪ್ರೆಸೆನ್ಸ್ ಆಫ್ ಗಾಡ್. God is with us. It's going to covering surrounding you. Amen. It's going to surround Yes, around you. Hallelujah. Hallelujah. ದೇವರ ಪ್ರಸನ್ನತೆ ನಮ್ಮ ಸುತ್ತಿಕೊಳ್ಳುತ್ತೆ. Amen. ಆಮೆನ್ ನೋಡೋಣ. Amen. I receive it. ಈಗ ಇವನ ದೋಣಿ ತುಂಬಿ ಹೋಯ್ತು. ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ಕೆಲಸ ಕಾರ್ಯದಲ್ಲಿ ದೇವರಿಗೆ ಸ್ಥಳ ಕೊಡುವಾಗ ನೀವು ತುಂಬಿ ತುಳುಕ್ತೀರ. ಹೇಳಿ ನೋಡೋಣ. Amen. I receive it. ಬರೀ ಭಾನುವಾರ ಮಾತ್ರ ಸ್ಥಳ ಕೊಡೋದಿಲ್ಲ. Every day. ನಾನು ಯಾವಾಗಲೂ ಎಲ್ಲ ಕೆಲಸದಲ್ಲೂ ನನ್ನ ದೇವರನ್ನು ಪ್ರಧಾನವಾಗಿ ಇಡ್ತೀನಿ ಅಂತ ಹೇಳುವಾಗ ನೀವು ಹೆಚ್ಚಿಕೊಳ್ತೀರಾ, ಊರಿಗೆ ಕಿಂಗ್ ಆಗ್ತೀರಾ. ದೇವರು ಸಮುದ್ರವನ್ನು ಆಶೀರ್ವದಿಸುವಾಗ ಮೀನು ಹೆಚ್ಚಿಕೊಂಡಿತ್ತಲ್ಲಿ. ಮೀನು ಹೆಚ್ಚಿತು, ಇದುವರೆಗೂ ಕಮ್ಮಿ ಆಗ್ಲೇ ಇಲ್ಲ. ಸಮುದ್ರದಲ್ಲಿರುವ ಮೀನಿಗೆ ಜೀವ ಇದೆ, ಹೆಚ್ಚಿಕೊಳ್ಳುತ್ತೆ. ಜೀವ ಇಲ್ಲದ ಮೀನು ಹೆಚ್ಚಿಕೊಳ್ಳೋದು ಹೇಳ. என்ன பேசுறீங்க பாஸ்டர்? உயிர் இல்லாத மீன் நம்ம சொல்றோம் கேட்டுங்க. ஹalleluya. ஹalleluya. ಯೋಹಾನ 6ನೇ ಅಧ್ಯಾಯ 1ರಿಂದ 14 ತನಕ ಮನೆಯಲ್ಲಿ ಓದ್ಕೊಳ್ಳಿ. ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. So you meditate the John chapter 6 1 to 14. Yeah, 1 to What 14. it going to indicate? See, Jesus is going to spread the word of God everywhere. ಆತನು ಸತ್ಯವನ್ನು ಸಾರಲಿಕ್ಕೆ ಹೋದಾಗ ಜನಗಳು ಬೆಟ್ಟದ ಮೇಲೆ ಬಂದು ಆತನ ವಾಕ್ಯ ಕೇಳೋದಕ್ಕಾಗಿ ಕೂತ್ಕೊಂಡ್ರು. ಆಮೆನ್. ವಾಕ್ಯ ಕೇಳುತ್ತಾ ಕೇಳುತ್ತಾ ಯಾರಿಗೂ ಹಸುವಾಗಿಲ್ಲ. ಆದರೆ ಯೇಸು ವಾಕ್ಯ ಮುಗಿಸುವಾಗ ಮನಸ್ಸಲ್ಲಿ ಮನವರಿಕೆ ಆಗಿ ವಾಕ್ಯ ಮುಗಿದ ತಕ್ಷಣ ಇವ್ರಿಗೆ ಹಸುವಾಗತ್ತೆ. ಯಾರಾದರೂ ಇವ್ರಿಗೆ ಊಟ ಕೊಡಿ ಅಂತ ಕೇಳಿದ್ರು. ನೋಡಿ, ಯೇಸು ಜನರಿಗೆ ಊಟ ಕೊಡಿ ಅಂತ ಹೇಳ್ತಾರೆ. ಆಮೆನ್. ಯೇಸು ಕೈಯಲ್ಲಿ ಕೊಡಕ್ಕಾಗಲ್ವಾ? ಶೋಧಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರು, ಅವರನ್ನು ಶೋಧಿಸ್ತಾರೆ, ನೀವು ಕೊಡಿ ಅಂತ ಹೇಳಿ. ಹಲ್ಲೆಲೂಯಾ. ಆಗ ಶಿಷ್ಯಂದ್ರೆಲ್ಲ ಹೇಳಿದ್ರು, ಅಯ್ಯೋ ಇವ್ರಿಗೆಲ್ಲ ಕೊಡ್ಬೇಕಾದ್ರೆ ಎಷ್ಟೋ ರೂಪಾಯಿ ದುಡ್ಡುಗಳಾಗತ್ತೆ, ಸಿಗೋದಿಲ್ಲ, ಊಟ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಆಗ ಒಬ್ಬ ಚಿಕ್ಕ ಹುಡುಗ ಓಡಿ ಬಂದು ಹೇಳ್ತಾನೆ, ದೇವರೇ, ನಮ್ಮಮ್ಮ ನನ್ನನ್ನು ಸ್ಕೂಲ್ ಕಳಿಸ್ತಾ ಇದ್ರು ಅಂತ ಇಟ್ಕೊಳ್ಳೋಣ, ಅದು ನಿಮ್ಮ ವಾಕ್ಯ ಕೇಳುವಾಗ ನನಗೆ ಹಸುವೆ ಆಗಲಿಲ್ಲ. ಆದ್ರಿಂದ ಈ 5 ರೊಟ್ಟಿ 2 ಮೀನು. ಹಲ್ಲೆಲೂಯಾ. 5 ರೊಟ್ಟಿ 2 ಮೀನು. ಈ ಮೀನಿಗೆ ಜೀವ ಇದೆ ಅಲ್ವಾ? ಎಸ್ ಇದೆ. ಜೀವ ಇದೆ ಅಂತಾರೆ. ಪಾತಪ್ಪ, ಹಾಗಾದ್ರೆ ಜೀವ ಇರೋದ ತಂದುಕೊಡಿ ತಿನ್ಲಿ ನಿಮ್ಮ ಹೆಂಡತಿ ಅಲ್ವಾ? ಈ ಮೀನಿಗೆ ಜೀವ ಇದೆಯಾ? ಇಲ್ಲ. ಚೆನ್ನಾಗಿ ಫ್ರೈ ಮಾಡಿರುವ 2 ಮೀನು. 2 ಮೀನು. ಗೋಧಿ ಹಾಕಿದ್ರನ್ನೇ ಭೂಮಿಯಲ್ಲಿ ಬೆಳೆಯೋದು. ನೀನು ಬನ್ನು ಹಾಕಿದ್ರೆ ಕಾಗೆ ಬಂದು ತಕ್ಕಂತ ತಗೊಂಡು ಹೋಗ್ಬಿಡುತ್ತೆ. ಕಾಗೆ ಎತ್ಕೊಂಡು ನೋಡೋಗ್ಬಿಡುತ್ತೆ. ಕರೆಕ್ಟಾ? ಎಸ್. ಇಲ್ಲಿ ಸತ್ತು ಹೋಗಿರುವ ಗೋಧಿಯ ಬೀಜ, ಸತ್ತು ಹೋಗಿರುವ ಮೀನು. ಸತ್ತು ಹೋಗಿರುವ. ಹಲೋ, ನೈಸ್ ಅಭ್ಯ ತೂಗಾದ ರಾಜ, ಕರೆಕ್ಟ್ ತಾನೆ? ಈಗ ಅದು ಯೇಸು ಹತ್ರ ಬಂದು ಕೊಡ್ತಾರೆ. ನೋಡಿ, ಎಲ್ಲ ಹಿಂಗೆ ನೋಡುವಾಗ ಎಲ್ಲ ಏನನ್ನ ನಾವು ತರಕಾರಿ ತಿನ್ನೋನು ಸತ್ತೋದ ತರಕಾರಿನ ಬೇಯಿಸಿ ತಿನ್ನುವಾಗ ಸತ್ತೋಗಿರುತ್ತಲ್ಲ ಅದು. ಎಸ್, ಕರೆಕ್ಟ್. ಇವನು ಏನ್ ಮಾಡ್ತಾನೆ? ದೇವರನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡ್ತಾನೆ. 2 ಮೀನು 5 ರೊಟ್ಟಿ ಕಂಪ್ಲೀಟ್ ಆಗಿ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಇದು ಸತ್ತ ಮೀನು, ಇದು ಸತ್ತ ರೊಟ್ಟಿ, ಇದು ಸತ್ತು ಹೋಗಿರುವ ಗೋಧಿ. ಎಸ್, ಕರೆಕ್ಟ್ ತಾನೆ? ಕರೆಕ್ಟ್. ಕರೆಕ್ಟಪ್ಪ. ಎಸ್. ಆಯಿಲ್ ಪೋಟ್ ಫ್ರೈ ಪನಿಗ್ರಾಂಗು ಅದು ಹಾಕಿ ಮೆಣಸಿನ್ಕಾಯಿ ಪುಡಿ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದಾರೆ. ಈಗ ಸತ್ತು ಹೋಗಿರೋದನ್ನು ದೇವ್ರ ಕೈಯಲ್ಲಿ ಕೊಟ್ಟಾಗ ಜೀವ ಬರುತ್ತೆ ರೀ ಅಂತ ಹೇಳ್ತೀನಿ. ಕೈಗಳು ತಟ್ಟಿ. ಯಾವನ ಕೈಯಲ್ಲಿ ಆಗೋದಿಲ್ಲ, ಯೇಸು ಕೈಯಲ್ಲಿ ಆಗತ್ತೆ. ಹೇಗೆ ಆಗತ್ತೆ? ಅದೇ ಹೇಳಿದ್ದು, when you are prosper, it going to be increase. Hallelujah. Multiply ಅಂದ್ರೆ it going to show to God. Amen. ಅದನ್ನು ದೇವರ ಕಡೆ ನೀವು ತೋರಿಸ್ಬೇಕು. ಅರ್ಥ ಆಯ್ತಾ? ಯೇಸು 5 ರೊಟ್ಟಿಯನ್ನು 2 ಮೀನನ್ನು ಒಂದು ಪುಟ್ಟಿಯಲ್ಲಿ ಹಾಕಿ ದೇವರ ಕಡೆ ತೋರ್ತಾರೆ. ಮಳೆಯನ್ನು ಸುರಿಸಿ ಭೂಮಿಯನ್ನು ಹಸುರು ಮಾಡುವ ದೇವರು. Hallelujah. ಆಶೀರ್ವಾದವನ್ನು ಸುರಿಸಿ ದರಿದ್ರವನ್ನು ಹೋಗಿಸುವ ದೇವರು, ಸಮೃದ್ಧಿಯನ್ನು ಕೊಡುವ ದೇವರು.
Amen. ಅರ್ಥ ಆಯ್ತಾ? Yes, hallelujah. ದೇವರು ನಿನಗೆ ಸಮೃದ್ಧಿಯನ್ನು ಕೊಟ್ಟೇ ಕೊಡ್ತಾರೆ. Yeah, prosperity. ಕಷ್ಟವೇನೆ ಬಂದರು. ಇಲ್ಲಿ ಸತ್ತು ಹೋಗಿರುವ ಆ 2 ಮೀನು, ಸತ್ತು ಹೋಗಿರುವ 2 ಮೀನು, ಅದು ಭೂಮಿಲ ಪೋಡ, ಸಮುದ್ರದಲ್ಲ ಪೋಡ, ಎದುಮೆ ಆವಾದ ಒನ್ನವಾದ. ಯೇಸು ಹತ್ರ ಕೊಡು. ಇದುವರೆಗೂ ಯಾರು ಬೋಧಿಸ್ತಾ ಇರೋದು ನಿಮ್ ಬೋಧಿಸ್ತಾ ಇದ್ದೀನಿ. Amen. ಯೇಸು ಹತ್ರ ಕೊಟ್ರೆ ಸತ್ತವನು ಸಮಾಧಿಯಲ್ಲಿರೋನು ಹೇಳ್ತಾನ ಅಂದ್ರೆ Hallelujah. ನಿನ್ನ ಮೀನು ಮಲ್ಟಿಪ್ಲೈ ಆಗೋದಿಲ್ವಾ? Hallelujah. ಅದೇ ಹೆಚ್ಚುವ ಆಶೀರ್ವಾದ. Come on, receive that power. Receive that power. When you going to give liberally, when you going to sow liberally, you going to reap multi. Hallelujah. Receive it. ಧಾರಾಳವಾಗಿ ಕೊಡುವಾಗ. ಧಾರಾಳವಾಗಿ ಕೊಡುವಾಗ. ಹಲೋ, 2 ರೊಟ್ಟಿ ಇದ್ರೂ ಆ ಸಾರಿಬತ್ ವಿಧವೆ 2 ದೇವ್ರ ಮಕ್ಕಳು ಕೊಟ್ಟರು. ಎಸ್, 2 ಕೊಟ್ಟಳು. ಅದೇ ವಿಶ್ವಾಸ. ಒಂದು ನಿನಗೆ, ಒಂದು ನನಗೆ ಹೇಳಿಲ್ಲ. ನೋ. ಕಂಪ್ಲೀಟ್ ಆಗಿ ದರಿದ್ರ ಹೋಗ್ಬೇಕಂದ್ರೆ ಕಂಪ್ಲೀಟ್ ಆಗಿ ಕೊಡು. ಎಸ್, ಕಂಪ್ಲೀಟ್ ಆಗಿ ಕೊಡಬೇಕು. ಹಲೋ, Hallelujah. ಇವಾಗ ಗಮನಿಸಿ, ಖಾಲಿ ಬೋಟಲ್ಲಿ ಜೀವ ಉಳ್ಳ ಮೀನು ಬಂತು. Amen. Receive it. ಈ ಒಂದು ಅಡವಿಯಲ್ಲಿ ಮೀನು ಸಿಗಿದ್ರೆ ಎಲ್ಲೂ ಹೋಗಿ ಬೇಯಿಸೋದು ಕರೆಕ್ಟಾ? ಎಸ್. ಇವಳ ಪೆರಕು ಲೂಸ್ ಮೋಷನ್ ಆಯ್ಡಪ್ರಮ್ಮ ಕರೆಕ್ಟ್ ತಾನೆ, ಬೇಯ್ದೆ ತಿಂದಿರುವ. ಇಲ್ಲಿ ಯೇಸು ಇನ್ಸ್ಟಂಟ್ ಆಗಿ ಬೇಯಿಸಿರುವ ಬ್ರೆಡ್, ಬೇಯಿಸಿರುವ ಮೀನು ಏನು ಕೊಡ್ತೀಯೋ ಅದು ಮಲ್ಟಿಪ್ಲೈ ಆಗತ್ತೆ. Hallelujah. Amen. This is the truth. Amen. I receive This is the truth. it. Yes, amen. ಬ್ಲೆಸ್ಸಿಂಗ್ ಅದು ಮಲ್ಟಿಪ್ಲೈ ಆಗ್ಲಿಕ್ಕೆ ಕಾರಣ ಈ ಪ್ರೇಡ್ ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡಿದ್ರು. ಸೊ ಜಾನ್ ಚಾಪ್ಟರ್ 6 verse 11 you can read. ಯೋಹಾನ 6:11 ಓದಿ. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ನೋಡಿದ್ರ, ಸ್ತೋತ್ರ ಮಾಡ್ಬೇಕ್ರಿ. ದೇವರ ಹತ್ರ ನೀನ್ ಏನು ಕೊಡ್ತೀಯೋ that has to be going to multiply. Yes, amen. Overflow. ಅರ್ಥ ಆಯ್ತಾ? ಹೆಚ್ಚಳ ಆಗುತ್ತೆ. ಹೆಚ್ಚಳ. ವಾಕ್ಯ ಹಿಡ್ಕೊಳ್ಳಿ. ಯು ಬಿಕಮ್ ಎ ಪ್ರಾಸ್ಪರ್. Amen. ನೀವು Prosperity. ಹೆಚ್ಚಿಕೊಳ್ಳಬೇಕು. ಹೆಚ್ಚಿಕೊಳ್ಳಬೇಕು. ಸ್ವಲ್ಪ ಯೋಚನೆ ಮಾಡಿ. ದೇವರನ್ನ ಯಾಮಾರ್ಸಕ್ಕಾಗೋದಿಲ್ಲ. சொல்லுங்க. ದೇವರನ್ನು ಯಾಮರ್ಸೋದಕ್ಕಾಗೋದೇ ಇಲ್ಲ. ನಿಮ್ ಬೇಕಾದ್ರೆ ಲೆಕ್ಕ ಗೊತ್ತಿಲ್ಲದೆ ಇರ್ಬೋದು. ಎಸ್, ನಮಗ್ ಬೇಕಾದ್ರೆ ಲೆಕ್ಕ ಗೊತ್ತಿಲ್ಲದೆ ಇರ್ಬೋದು. ನಿಮ್ ತಲೆ ಬಾಚುವಾಗ ಎಷ್ಟು ಅಯ್ಯೋ ಇಷ್ಟೊಂದು ಕೂದ್ಲು ಅಂತ ಹೇಳ್ತಾರೆ. ನೀವೇ ಕೌಂಟ್ ಮಾಡಲ್ಲ ಅಷ್ಟೊಂದು ಕೂದ್ಲು ಅಂದ್ರೆ. ಎಸ್. ಆದ್ರೆ ನಿಮ್ಮ ಕೂದ್ಲನ್ನು ಸಹ ಎನ್ಸಿರ್ತಾರಂದ್ರೆ ಒಂದೊಂದು ಕೂದಲನ್ನು ಎಣಿಕೆ ಮಾಡಿದ್ದಾರೆ. ಯಾಕೆ ನೀನು ಹೆಚ್ಚಳ ಆಗ್ತಾ ಇಲ್ಲ? ನೋ ಫೇತ್. ದೇವರ ಹತ್ರ ನೀನ್ ಕಮ್ಯುನಿಕೇಶನ್ ಸರಿ ಇಲ್ಲ. Hallelujah. ಐಫೋನ್ ಇಟ್ಕೊಂಡ್ರೆ ಟ್ರೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಒಳ್ಳೆ ವಿಶ್ವಾಸ ನೀವು ಇಟ್ಕೊಂಡ್ರೆ ಸೈತಾನ ನಿಮ್ಮನ್ನು ಮುಟ್ಲಿಕ್ಕೆ ಆಗೋದು. Yes, amen. ಅರ್ಥ ಆಯ್ತಾ? ಲವ್ ಗಾಡ್. ಲವ್ ಗಾಡ್. ಹೆಚ್ಚಿಕೊಳ್ಳಬೇಕು. ಹೆಚ್ಚಿಕೊಳ್ಳಬೇಕು. ಸೊ ಇವತ್ತು ಕೇಳುವಾಗ ಆಶೀರ್ವಾದ ಹೆಂಗ್ ಬರುತ್ತೆ? ಬರೀ ಜೀವಂತ ಮೀನ್ ಮಾತ್ರ ಅಲ್ಲ, ಸತ್ತೋಗಿರೋದು. ನೀವು ಇವತ್ತು ಸತ್ತೋಗಿರ್ಬೋದು, ನೀವು ಕೀಳಾಗಿರ್ಬೋದು, Hallelujah. ನೀವು ಬೇರೆಯವ್ರ ಮುಂದೆ ಬಡವರಾಗಿರ್ಬೋದು. Hallelujah. ದೇವರು ನಿನ್ನ ಇಟ್ಟು Yes, amen. ನಿನ್ನ ಮುಖಾಂತರ Hallelujah. ಬಂದಿರುವ ಎಲ್ಲಾ ಜನರಿಗೂ Amen. ಪೋಷಿಸುವ ಒಂದು ಸಮೃದ್ಧಿಯನ್ನು ಕೊಡ್ತಾರೆ. Amen. Thank you, Jesus. ನಿನ್ನ ಟ್ಯಾಕ್ಸ್ ಇಂದನೇ ಇಂಡಿಯಾ ಶೈನ್ ಆಗ್ಬೇಕು. Amen. ಆ ರೀತಿಯಾದ ಆಶೀರ್ವಾದ ದೇವರು ನಿಮಗೆ ಕೊಟ್ಟೆ ಕೊಡ್ತಾರೆ. Amen. I receive. ನೀನು ಆಶೀರ್ವಸಲ್ಪಟ್ಟವನು. Amen. ನೀನು ಹೆಚ್ಚಿಸಿಕೊಳ್ಳಬೇಕಾದ ಮಕ್ಕಳು. Amen. ನೀನು ಹೆಚ್ಚಿಕೊಳ್ಳಬೇಕು. ಈ ಒಂದು ಬಾನಸವಾಡಿ ಮಾತ್ರ ಅಲ್ಲ, ಇಂಡಿಯಾ ಮಾತ್ರ ಅಲ್ಲ, ಎಲ್ಲೆಲ್ಲಿ ಕಾಲಿಡ್ತೀಯೋ ಎಲ್ಲವನ್ನು ಗಳಿಸಿಕೊಳ್ಳುವ ಆಶೀರ್ವಾದ. Amen. I receive it. ಲವ್ ಗಾಡ್. ಲವ್ ಗಾಡ್. ಹೇಳಿ ನೋಡೋಣ. ದೇವರನ್ನು ಪ್ರೀತಿಸಬೇಕು.